ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಭಾರತದ ಹಲವಾರು ರಾಜ್ಯಗಳಲ್ಲಿ ಬಿಹಾರ್ ಕೂಡ ಒಂದು. ಈ ಬಿಹಾರ್ ನೆಲದಿಂದಲೇ ಭಗವಾನ್ ಬುದ್ಧರು ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಅಹಿಂಸೆಯ ಸಂದೇಶ ಸಾರಿದರು. ಇದೇ ನೆಲ ಮೌರ್ಯ ಸಾಮ್ರಾಜ್ಯದ ದೊರೆ ಅಶೋಕರ ಶೌರ್ಯ ಮತ್ತು ಸಾಹಸಕ್ಕೆ ಸಾಕ್ಷಿಯಾಗಿದೆ. ಸಾಮ್ರಾಟನಾಗಿ ಮೆರೆದಿದ್ದ ಅಶೋಕರ ಬದುಕಿನ ಕೊನೆಯಲ್ಲಿ ಅಹಿಂಸೆಯ ಮಾರ್ಗ ಅನುಸರಿಸಿದ್ದು ಈಗ ಇತಿಹಾಸ. ಹೀಗೆ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡೆದಿರುವ ಬಿಹಾರದಲ್ಲಿದೆ ವಿಶ್ವದ ಮೊದಲ ಮಾನವ ನಿರ್ಮಿತ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅಪೂರ್ವ ಗುಹೆಗಳು. ಈ ಗುಹೆಗಳ ಸಂಬಂಧ ನೇರವಾಗಿ ಮೌರ್ಯ ಕಾಲದೊಂದಿಗೆ ಜೋಡಣೆಯಾಗಿದ್ದು ಇವು ಐತಿಹಾಸಿಕ ಮತ್ತು ಪೌರಾಣಿಕವಾಗಿಯೂ ಮಹತ್ವವನ್ನು ಪಡೆದಿವೆ. ಬಿಹಾರದ ಗಯಾದಿಂದ 24 ಕಿಲೋಮೀಟರ್ ದೂರದಲ್ಲಿರುವ ಜಹಾನಾಬಾದ್ ಜಿಲ್ಲೆಯ ಮುಗ್ದಂಪುರ್ ಬ್ಲಾಕ್ನದಲ್ಲಿವೆ ಈ ಬರಾಬ್ರ ಗುಹೆಗಳು. ಈ ಗುಹೆಗಳು ಇಂದಿಗೂ ಅಚ್ಚರಿಯ ತಾಣವಾಗಿವೆ. ಬರಾಬ್ರ ಪರ್ವತದ ಮೇಲೆ ಮೌರ್ಯರ ಕಾಲಕ್ಕೆ ಸಾಕ್ಷಿಯಾದ ಈ ಅಪೂರ್ವ ಗುಹೆಗಳು ಕಾಣಸಿಗುತ್ತವೆ. ಕಲ್ಲನ್ನು ಕತ್ತರಿಸಿ ನಿರ್ಮಿಸಿರುವ ಮಾನವ ನಿರ್ಮಿತ ಮೊದಲ ಗುಹೆ ಎಂಬ ಹೆಗ್ಗಳಿಕೆ ಇದೆ. ಮೌರ್ಯರ ಕಾಲದ ಶಾಸನಗಳು, ಕೆತ್ತನೆಗಳು ಇಲ್ಲಿ ಇಂದಿಗೂ ಸಿಗುತ್ತವೆ. ಸುಧಾಮ, ಕರಣ್ ಚೋಪ್ರ, ಲೋಮಸ್ ರಿಷಿ ಮತ್ತು ವಿಶ್ವಕರ್ಮ ಎಂಬ 4 ಗುಹೆಗಳು ಬರಾಬ್ರ ಬೆಟ್ಟದ ಮೇಲಿವೆ. ಈ ಬರಾಬ್ರ ಪರ್ವತದ ಎದುರು ನಾಗಾರ್ಜುನಿ ಬೆಟ್ಟ ಇದೆ. ಈ ಬೆಟ್ಟದಲ್ಲೂ ಇದೇ ತರನಾದ ಗುಹೆಗಳು ಕಾಣಸಿಗುತ್ತವೆ. 4 ಗುಹೆಗಳು ಬರಾಬ್ರ ಪರ್ವತದಲ್ಲಿದ್ದರೆ 3 ಗುಹೆಗಳು ನಾಗಾರ್ಜುನಿ ಬೆಟ್ಟದಲ್ಲಿವೆ. ಬರಾಬ್ರ ಬೆಟ್ಟದಲ್ಲಿನ 4 ಗುಹೆಗಳನ್ನು ಸಾಮ್ರಾಟ್ ಅಶೋಕರು ಅಂದಿನ ತಪಸ್ವಿಗಳಿಗಾಗಿ ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ. ಬರಾಬ್ರ ಬೆಟ್ಟದ ಮೇಲಿರುವ 4 ಗುಹೆಗಳನ್ನು ಕ್ರಿಸ್ತಪೂರ್ವ 261ರಲ್ಲಿ ಅಜೀವಿಕ ಸನ್ಯಾಸಿಗಳಿಗೆ ಆಶ್ರಯ ನೀಡುವ ಸಲುವಾಗಿ ರಾಜ ಅಶೋಕರು ನಿರ್ಮಿಸಿದ್ದಾಗಿ ಹೇಳಲಾಗುತ್ತದೆ. ಸುಧಾಮ ಗುಹೆಯಲ್ಲಿರುವ ಬರಹದಲ್ಲಿ ಈ ರೀತಿ ಉಲ್ಲೇಖವಿದೆಯಂತೆ: ಅಜೀವಿಕ ಸನ್ಯಾಸಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದರಂತೆ. ಇನ್ನು ನಾಗಾರ್ಜುನಿ ಬೆಟ್ಟದಲ್ಲಿರುವ 3 ಗುಹೆಗಳನ್ನು ಸಾಮ್ರಾಟ್ ಅಶೋಕರ ಮೊಮ್ಮಗ ದಶರಥ ಮೌರ್ಯ ನಿರ್ಮಿಸಿದ್ದಾಗಿ ಶಾಸನವೊಂದು ತಿಳಿಸುತ್ತದೆ. ಈ ಎಲ್ಲ ಗುಹೆಗಳಲ್ಲೂ 2 ಕೋಣೆಗಳಿವೆ. ಈ ರೀತಿಯ ಸುಂದರ ಫಿನಿಶಿಂಗ್ ಇರುವ ಗುಹೆಗಳನ್ನು ಕಾಣಸಿಗುವುದು ತೀರಾ ಅಪರೂಪ. ಇದೇ ಕಾರಣಕ್ಕಾಗಿ ಈ ಗುಹೆಗೆ ಅದರದೇ ಆದ ವಿಶೇಷ ಮಹತ್ವವಿದೆ. ಈ ಗುಹೆಗಳು ಇಂದಿಗೂ ಅಚ್ಚರಿ ಮೂಡಿಸುತ್ತವೆ, ಏಕೆಂದರೆ ಇವು ಅತ್ಯಂತ ವಿಶಾಲವಾದ ಗುಹೆಯಾಗಿದ್ದು ಅದು ಅಲ್ಲದೆ ಈ ಕಲ್ಲಿನ ಗುಹೆಯ ಗೋಡೆಗಳು ಈಗಲೂ ಕನ್ನಡಿಯಂತೆ ಪಳಪಳನೆ ಹೊಳೆಯುತ್ತಿವೆ. ಇದನ್ನು ಮಿರರ್ ಪಾಲಿಶಿಂಗ್ ಎಂದು ಕರೆಯಲಾಗುತ್ತದೆ. ಅಂದಿನ ಕಾಲಕ್ಕೆ ಅದ್ಯಾವ ತಂತ್ರಜ್ಞಾನ ಬಳಸಿ ಈ ಗುಹೆಯ ಗೋಡೆಗಳನ್ನು ಹೀಗೆ ಪಳಪಳನೆ ಹೊಳೆಯುವಂತೆ ಮಾಡಲಾಗಿತ್ತು ಎಂಬುದು ಆಶ್ಚರ್ಯ ಮೂಡಿಸುತ್ತದೆ. ಇದೇ ಕಾರಣಕ್ಕಾಗಿ ವಿಶ್ವದ ನಾನಾ ಭಾಗಗಳಿಂದ ಜನ ಇವುಗಳ ರಹಸ್ಯ ತಿಳಿಯುವ ಸಲುವಾಗಿಯೇ ಇಂದಿಗೂ ಇಲ್ಲಿಗೆ ಆಗಮಿಸುತ್ತಾರೆ. ಮೌರ್ಯರ ಆಳ್ವಿಕೆ ಕಾಲದಲ್ಲಿ ಈ ಗುಹೆಗಳ ನಿರ್ಮಾಣವಾಗಿದೆ ಎಂಬ ಉಲ್ಲೇಖಗಳು ಐತಿಹಾಸಿಕವಾಗಿ ಸಿಕ್ಕರೂ ಈ ಗುಹೆಗಳು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿವೆ. ಪ್ರಮುಖವಾಗಿ ವಿಶ್ವಕರ್ಮರು ಒಂದೇ ರಾತ್ರಿಯಲ್ಲಿ ಈ ಅಪೂರ್ವ ಗುಹೆಗಳನ್ನು ನಿರ್ಮಿಸಿದರು ಎಂಬ ನಂಬಿಕೆ ಇಲ್ಲಿನ ಜನರದ್ದು. ಇದಲ್ಲದೆ ಈ ಗುಹೆಗಳಲ್ಲಿ ಅಪ್ಸರಿಯರು ನೆಲೆಸಿದ್ದರು ಎಂಬ ಕಥೆಗಳು ಇವೆ. ಈ ಗುಹೆಗಳು ಅದೆಷ್ಟೋ ವರ್ಷಗಳ ಕಾಲ ಮಹಾನ್ ತಪಸ್ವಿಗಳ ತಪೋಭೂಮಿಯಾಗಿತ್ತು, ಪವಿತ್ರ ಸ್ಥಳವಾಗಿತ್ತು ಎಂಬ ನಂಬಿಕೆ ಜನರದ್ದು. ಅದು ಅಲ್ಲದೆ ಇಲ್ಲೊಂದು ಕುಂಡವಿದೆ. ಈ ಕುಂಡದ ನೀರು ಅದೆಂಥ ಪರಿಸ್ಥಿತಿ ಬಂದರೂ ಬತ್ತಿ ಹೋಗಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಹೀಗೆ ಈ 7 ಗುಹೆಗಳು ಇಂದಿಗೂ ರಹಸ್ಯ ತಾಣಗಳಾಗಿವೆ. ತಂತ್ರಜ್ಞಾನ, ಯಂತ್ರೋಪಕರಣಗಳ ಕಲ್ಪನೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಅದ್ಭುತವಾಗಿ ಕಲ್ಲನ್ನು ಕೊರೆದು ವಿಶಾಲ ಗುಹೆಗಳನ್ನು ಹೇಗೆ ನಿರ್ಮಿಸಿದರು ಎಂಬುದನ್ನು ಕಲ್ಪನೆ ಮಾಡಿಕೊಂಡರೆ ಮೈ ಪುಳಕಿತವಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.